ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿದ್ದರೆ ದಿಢೀರಾಗಿ ತಯಾರಿಸಿ ರುಚಿಯಾದ ಒಂದು ಬ್ರೇಕ್ಫಾಸ್ಟ್, ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಒಂದು ರುಚಿಯಾದ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 3 ಸ್ಪೂನ್ ಆಗುವಷ್ಟು ನಾನು ಅಡಿಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ನಂತರ ಜೀರಿಗೆ ಕೂಡ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್. ಖಂಡಿತವಾಗ್ಲೂ ದಿನಾಲೂ ಕೂಡ ಥರದ್ದು ತಿಂಡಿಗಳನ್ನು ಮಾಡ್ತಾನೆ ಇರ್ತೀವಿ. ಆದರೆ ಹೊಸ ಥರದ್ದು ಏನಾದರೂ ಮಾಡಬೇಕು ಅಂತ ಅನ್ನಿಸ್ದಾಗ ದಿಢೀರಾಗಿ ಆಗುವಂಥ ಒಂದು ಬ್ರೇಕ್ಫಾಸ್ಟ್ ಇದು. ಮತ್ತು ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಉಪಯೋಗಿಸ್ತಾ ಇಲ್ಲ. ಖಂಡಿತವಾಗ್ಲೂ ಮನೆಯಲ್ಲಿ ಸಿಗುವಂತಹ ವಸ್ತುಗಳನ್ನು ಉಪಯೋಗಿಸಿ ತಯಾರಿಸಿರುವಂತಹ ರುಚಿಯಾದ ಮತ್ತು ಹೆಲ್ತಿಯಾಗಿರುವಂಥ ಒಂದು ತಿಂಡಿ ಅಥವಾ ಬ್ರೇಕ್ಫಾಸ್ಟ್. ಅಥವಾ ನಿಮಗೆ ಬೇಕು ಅಂದರೆ ಇದನ್ನು ಸಂಜೆ ಸ್ನ್ಯಾಕ್ಸಿಗೆ ಕೂಡ ಮಾಡ್ಕೊಳ್ಬೋದು. ನಂತರ ಈಗ ನೋಡಿ, ಇವಾಗ ನಾನು ಸಾಸಿವೆ ಮತ್ತು ಜೀರಿಗೆ ಸಿಡಿದ ನಂತರ ನಾನು ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಒಂದನ್ನು ಹಾಕ್ಕೊಂಡಿದ್ದೆ. ನಂತರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಈಗ ಈ ರೀತಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಈ ಒಂದು ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ನಿಮಗೆ ಚಟ್ನಿನೇ ಬೇಕು ಅಥವಾ ಪಲ್ಯನೇ ಬೇಕು ಅಂತ ಇಲ್ಲ. ನೀವು ತುಪ್ಪದಲ್ಲೂ ಕೂಡ ಈ ಒಂದು ರೆಸಿಪಿನ ತಿನ್ಬೋದು. ಹಾಗೆ ನೀವು ತುಪ್ಪ ಇಲ್ಲ ಅಂತ ಅಂದರೂ ಕೂಡ ಹಾಗೆ ಇದನ್ನು ನೀವು ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ತುಂಬಾ ಹೆಲ್ತಿಯಾಗಿರುವಂಥ ಒಂದು ರುಚಿಯಾದ ಬ್ರೇಕ್ಫಾಸ್ಟು. ನಂತರ ಒಂದು ಟೊಮ್ಯಾಟೊ, ಮೀಡಿಯಮ್ ಸೈಜಲ್ಲಿರುವಂಥ ಒಂದು ಟೊಮ್ಯಾಟೊನ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಚೆನ್ನಾಗಿ ನಾವು ಈರುಳ್ಳಿ ಜೊತೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಫ್ರೆಂಡ್ಸ್, ನೋಡಿ, ನಾನು ಉಪ್ಪನ್ನು ಹಾಕಿದ ನಂತರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ್ರೆ ಈರುಳ್ಳಿ ಮತ್ತು ಟೊಮ್ಯಾಟೊ ನೀಟಾಗಿ ಚೆನ್ನಾಗಿ ಬೇಯುತ್ತೆ, ಬೇಗ ಬೇಯುತ್ತೆ ಅಂತ ಅಷ್ಟೇ. ಓಕೆ, ನಂತರ ಇವಾಗ ನಾವು ಇದಕ್ಕೆ ಕೆಲವೊಂದು ಸ್ಪೈಸಸ್ನ ಹಾಕ್ಕೊಳ್ಬೇಕಾಗುತ್ತೆ. ಅಚ್ಕಾರದ ಪುಡಿ ನಾನು 1 ಸ್ಪೂನ್ ಆಗೋಷ್ಟು ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಯಾವ ರೆಡ್ ಚಿಲ್ಲಿ ಪೌಡರ್ನ ನೀವು ಉಪಯೋಗಿಸ್ತೀರೋ ಅದನ್ನೇ ಹಾಕ್ಕೊಳ್ಬೋದು. ನಂತರ ಸ್ವಲ್ಪ ಅಡುಗೆ ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ನಾನು 1 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಒಂದು ಸ್ವಲ್ಪ ಚಿಟಿಕೆಯಷ್ಟು, ಜಾಸ್ತಿ ಅರಶಿನ ಹಾಕಬಾರ್ದು ಇದಕ್ಕೆ, ಸೊ 1 ಚಿಟಿಕೆಯಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಹಾಕಿ ನಾವು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಅಡುಗೆ ಎಣ್ಣೆ ಕೂಡ ಇದಕ್ಕೆ ಉಪಯೋಗಿಸೋದಿಲ್ಲ. ಈಗ ನಾವು ಒಗ್ಗರಣೆ ಮಾಡಿರೋಂಥ ಎಣ್ಣೆ ಎಷ್ಟಿದೆಯೋ ಅಷ್ಟೇ ಸಾಕು ಇದಕ್ಕೆ, ಮತ್ತೆ ಜಾಸ್ತಿ ಎಣ್ಣೆ ಉಪಯೋಗಿಸ್ಬೇಕು ಅಂತ ಏನಿಲ್ಲ. ನಂತರ ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮ್ಯಾಟೊ ಮತ್ತು ಈರುಳ್ಳಿಯನ್ನು ನಾವು ಟ್ರಾನ್ಸ್ಪರೆಂಟ್ ಬರೋ ಹಾಗೆ ನಾನು ಅದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಜ್ವೈನ್ ತೊಗೊಂಡಿದ್ದೀನಿ. ಇಲ್ಲಿ ಅಜ್ವೈನ್ ಕೂಡ ಕೈಯಲ್ಲಿ ನಾನು ಅದನ್ನು ಒಂದು ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ಹಾಗೆ ಕೂಡ ನೀವು ಹಾಕ್ಕೊಳ್ಬೋದು. ನಂತರ ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಕಸೂರಿ ಮೇಥಿಯನ್ನು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿ ಚೆನ್ನಾಗಿರುತ್ತೆ. ನಂತರ ಕರಿಬೇವು, ಒಂದು 10 ರಿಂದ 15 ಎಲೆ ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಕಿದು ಈಗ ಕರೆಕ್ಟಾಗಿ ಆಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ ನಂತರ ನಾವು ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ಈಗ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನಾನೀಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಸಾಕಾಗುತ್ತೆ ಫ್ರೆಂಡ್ಸ್. ಓಕೆ, ನೋಡಿ, ದಿಢೀರಾಗಿ ಮಾಡುವಂಥ ರುಚಿಯಾದ ಬ್ರೇಕ್ಫಾಸ್ಟು. ಸೊ ಈಗ ಮಿಕ್ಸ್ ಆಗಿದೆ. ಈಗ ಇದನ್ನು ಒಂದು ಬೌಲ್ ತೊಗೊಂಡಿದ್ದೀನಿ ನಾನು. ಫಸ್ಟಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳೋಣ. ಸೊ ಈ ಬೌಲಿಗೆ ಇವಾಗ ನಾವು ಮಾಡಿರೋವಂತಹ ಒಂದು ಪಲ್ಯ ಇದೆಯಲ್ಲ, ಈರುಳ್ಳಿ ಮತ್ತು ಟೊಮ್ಯಾಟೊ ಪಲ್ಯ ಇರೋದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಹಾಕಿದ ನಂತರ ಇದು ಬಿಸಿ ಇರಬಾರ್ದು, ನಮಗೆ ಪೂರ್ತಿಯಾಗಿ ತಣ್ಣಗಾಗಬೇಕು. ತಣ್ಣಗಾಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಕೈ ಆಡಿಸಿರೆ ಬೇಗ ತಣ್ಣಗಾಗುತ್ತೆ. 1 ಸ್ಪೂನ್ ಸಹಾಯದಿಂದ ಹೀಗೆ ನೀವು ಕೈ ಆಡಿಸಿರೆ ಸಾಕು. ಈಗ ಮೀಡಿಯಮ್ ಆಗಿ ನಮಗೆ ತಣ್ಣಗಾಗಿದೆ. ಸೊ ನಾನು ಇವನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋದ್ರಲ್ಲಿ ಇವೆಲ್ಲ ಪೂರ್ತಿ ತಣ್ಣಗಾಗುತ್ತೆ. ಇಲ್ಲಿ ಅರ್ಧ ಕಪ್ ಆಗೋಷ್ಟು, 1 ಕಪ್ಪಿನ ಅಳತೆಯಲ್ಲಿ ತೊಗೊಂಡಿದ್ದೀನಿ, ಬೌಲ್ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಅರ್ಧ ಬೌಲ್ ಆಗೋಷ್ಟು ನಾನು
ಇಲ್ಲಿ ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನಂತರ ಮತ್ತೊಂದು ಬೌಲು ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಬೇಕು ಅಂತಂದರೆ ಬರೀ ಗೋಧಿ ಹಿಟ್ಟನ್ನು ಉಪಯೋಗಿಸಿ ಕೂಡ ಈ ಒಂದು ಬ್ರೇಕ್ಫಾಸ್ಟನ್ನು ತಯಾರಿಸ್ಕೋಬೋದು. ಅಥವಾ ನಿಮಗೆ ಇಷ್ಟ ಆದರೆ ಬರೀ ಮೈದಾನ ಉಪಯೋಗಿಸಿ ಕೂಡ ಈ ಒಂದು ಬ್ರೇಕ್ಫಾಸ್ಟನ್ನು ತಯಾರಿಸ್ಕೋಬೋದು. ನಾನು ಎರಡನ್ನೂ ಕೂಡ ಸಮವಾಗಿ ನಾನು ತಗೊಂಡಿದ್ದೀನಿ. ಅಂದರೆ ಅರ್ಧ ನಾನು ಗೋಧಿ 1 ಕಪ್ ಗೋಧಿ ಹಿಟ್ಟು ತೊಗೊಂಡ್ರೆ ಅರ್ಧ ಕಪ್ ನಾನು ಮೈದಾ ತೊಗೊಂಡಿದ್ದೀನಿ. ಸೊ ಹಾಗಾಗಿ 1 ಕಪ್ 2 ಕಪ್ ನೀವು ಗೋಧಿ ಹಿಟ್ಟು ತೊಗೊಳ್ಳೋದಾದರೆ 1 ಕಪ್ ಮೈದಾನ ಹಾಕ್ಕೊಳ್ಳಿ. ಆಗ ನಮಗೆ ಚೆನ್ನಾಗಿರುತ್ತೆ. ಯಾಕೆಂದರೆ ಜಾಸ್ತಿ ಗೋಧಿ ಹಿಟ್ಟಿದ್ರೆ ಚೆಂದ, ಇಲ್ಲ ಅಂತಂದರೆ ಮೈದಾ ಜಾಸ್ತಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ಜಾಸ್ತಿ ಉಪಯೋಗಿಸೋದು ಬೇಡ, ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಂತರ ಈಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀರೇನೂ ಹಾಕಿಲ್ಲ, ಹಾಗೆ ಹಿಟ್ಟನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಮಗೆ ಒಂದು ಒಳ್ಳೆಯ ಹದಕ್ಕೆ, ನಾವು ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಟೈಟ್ ಇರಲಿ ಹಿಟ್ಟು, ಅಲ್ಲಿ ಹಾಗೆ ನಾವು ಇದನ್ನು ಕಲಿಸ್ಕೋಬೇಕು. ನೋಡಿ, ಈಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಳ್ಬೇಕಾದ್ರೆ ನಾವು 1 ಸ್ಪೂನು ಅಥವಾ 2 ಸ್ಪೂನ್ ನೀರನ್ನೇ ಹಾಕ್ಕೊಳ್ಬೇಕು. ಜಾಸ್ತಿ ಒಂದೇ ಸಲ ಹಾಕ್ಕೊಳ್ಳೋದ್ರಿಂದ ಇದು ತೆಳ್ಳಗಾಗುತ್ತೆ ಮತ್ತು ನಮಗೆ ಅಷ್ಟು ಬೇಕಾಗಿರೋವಂಥ ಒಂದು ಪರೋಟಕ್ಕೆ ಬೇಕಾಗುವಷ್ಟು ನಮಗೆ ಒಂದು ಹಿಟ್ಟು ಬರೋದಿಲ್ಲ. ಹಾಗಾಗಿ 1 ಸ್ಪೂನಿನ ಅಥವಾ 2 ಸ್ಪೂನನ್ನು ನೀರನ್ನು ಉಪಯೋಗಿಸಿ ಸಾಕಾಗುತ್ತೆ. ನೋಡಿ, ಇವಾಗ ಹಿಟ್ಟು ರೆಡಿಯಾಗಿದೆ. ಸೊ ಇದನ್ನು ಚೆನ್ನಾಗಿ ನಾದಬೇಕು. ನಾವು ಎಷ್ಟು ಚೆನ್ನಾಗಿ, ಸ್ವಲ್ಪ ನೋಡಿ ಎಣ್ಣೆ ನಾನು ಕೈಗೆ ಗ್ರೀಸ್ ಮಾಡ್ಕೊಂಡಿದ್ದೀನಿ. ನಂತರ ಈಗ ಹಿಟ್ಟನ್ನು ನಾನು ನಾದ್ಕೊಳ್ತೀನಿ. ಹಿಟ್ಟನ್ನು ಚೆನ್ನಾಗಿ ನಾದಿದ್ರೆ ಈ ಪರೋಟ ತುಂಬ ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿದ್ದರೆ ದಿಢೀರಾಗಿ ಮಾಡಿ ರುಚಿಯಾದ ಒಂದು ಬ್ರೇಕ್ಫಾಸ್ಟ್. ಖಂಡಿತವಾಗ್ಲೂ ಯಾವಾಗಲೂ ನಾವು ಮನೆಯಲ್ಲಿ ತಯಾರಿಸ್ತಾನೆ ಇರ್ತೀವಿ ರೊಟ್ಟಿ ಚಪಾತಿಗಳನ್ನೆಲ್ಲ. ಪರೋಟ ಅಂದರೆ ಅಯ್ಯೋ ಇದಕ್ಕೆ ಕೆಲಸ ಜಾಸ್ತಿ ಅಂತ ಸುಮ್ಮನೆ ಯಾಕೆ ಟೆನ್ಷನ್ನು ಅಂತ ಅಂದ್ಕೊಂಡು ಸುಮ್ಮನಾಗಿರ್ತೀವಿ. ಬಟ್ ತುಂಬ ಈಸಿ, ಸಿಂಪಲಾಗಿ ನೀವು ಈ ಒಂದು ಪರೋಟವನ್ನು ತಯಾರಿಸ್ಬೋದು. ನಿಮಗೆ ತಿನ್ನಬೇಕು ಅನ್ನಿಸ್ದಾಗಲೆಲ್ಲ ಕೇವಲ 5 ರಿಂದ 10 ನಿಮಿಷದಲ್ಲಿ ಯಾವುದೇ ಚಟ್ನಿ ಅಥವಾ ಪಲ್ಯ, ಯಾವುದು ಸಾಂಬಾರು ಏನೂ ಬೇಡ. ಇದಕ್ಕೆ ಬೇಕಿದ್ರೆ ಬರೀ ತುಪ್ಪ ಒಂದು ಹಾಕ್ಕೊಂಡು ನೀವು ಚೆನ್ನಾಗಿ ಇರುತ್ತೆ, ಚೆನ್ನಾಗಿ ತಿನ್ಬೋದು. ಓಕೆ, ಸೊ ಈಗ ನೋಡಿ, ಇಲ್ಲಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು 2 ಸಲ 2 ನಿಮಿಷದವರೆಗೂ ನಾವು ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟನ್ನು ಚೆನ್ನಾಗಿ ನಾದಿದ್ರೆ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಪರೋಟ ಬರುತ್ತೆ. ಓಕೆ, ಈಗ ಸ್ವಲ್ಪ ಹಿಟ್ಟನ್ನು ತೊಗೊಂಡಿದ್ದೀನಿ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಈಗ ನಾವು ಇದನ್ನು ಫಸ್ಟಿಗೆ ಉಂಡೆ ಮಾಡ್ಕೊಳ್ಳೋಣ. ರೌಂಡಾಗಿ ಬಾಲ್ ಥರ ಮಾಡ್ಕೊಂಡಿದ್ದೀನಿ ನಾನು. ನಂತರ ಈಗ ಗೋಧಿ ಹಿಟ್ಟನ್ನು ತಗೊಳ್ಳೋಣ. ನಾವು ಸ್ವಲ್ಪ ಗೋಧಿ ಹಿಟ್ಟನ್ನು ತೊಗೊಳ್ಳೋದು, ಲಟ್ಟಿಸೋದಕ್ಕೆ ಗೋಧಿ ಹಿಟ್ಟೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಗೋಧಿ ಹಿಟ್ಟನ್ನೇ ತೊಗೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಮೈದಾ ಕೂಡ ತಗೊಳ್ಬೋದು. ನೋಡಿ, ಗೋಧಿ ಹಿಟ್ಟನ್ನು ಅದರಲ್ಲಿ ಹಿಟ್ಟಿನಲ್ಲಿ ನಾವು ಉರುಳಿಸಿ ಈಗ ನಾವು ಇದನ್ನು ಲಟ್ಟಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ನಾವು ಲಟ್ಟಿಸ್ಕೊಳ್ಳೋಣ, ರೌಂಡಾಗಿ ಲಟ್ಟಿಸ್ಕೊಳ್ಳೋಣ. ತುಂಬಾ ಲೇಯರಾಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಈಸಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ರುಚಿಯಾದ ಒಂದು ಬ್ರೇಕ್ಫಾಸ್ಟ್. ಖಂಡಿತವಾಗ್ಲೂ ಇದನ್ನು ಬೆಳಿಗ್ಗೆ ತಿಂಡಿಗೆ ಬೇಕು ಅಂದಾಗಲೂ ಮಾಡ್ಕೋಬೋದು, ಅಥವಾ ಸಂಜೆ ಸ್ನ್ಯಾಕ್ಸಿಗೆ ಬೇಕು ಅಂದಾಗಲೂ ಮಾಡ್ಕೋಬೋದು, ಅಥವಾ ಊಟದ ಜೊತೆ ಒಂದು ಪರೋಟ ಬೇಕು ಅಂತಂದರೆ ಖಂಡಿತವಾಗ್ಲೂ ನೀವು ತಯಾರಿಸ್ಕೋಬೋದು. ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋವಂಥ ರುಚಿಯಾದ ಒಂದು ರೆಸಿಪಿ ಬ್ರೇಕ್ಫಾಸ್ಟ್ ಇದು. ಸೊ ನೋಡಿ, ಈಗ ನಾನು ಈ ರೀತಿ ರೌಂಡಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಹೀಗೆ ಲಟ್ಟಿಸ್ಕೊಳ್ಳೋಣ. ನಂತರ ಇದ್ರ ಮೇಲೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು. 1 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳೋಣ. ತುಪ್ಪ ಹಾಕಿ ಈಗ ಕೈಯಿಂದ ಪೂರ್ತಿ ನಾನು ಅದನ್ನು ಗ್ರೀಸ್ ಮಾಡ್ತೀನಿ. ಈ ರೀತಿ ನಾನು ಹಚ್ಕೊಳ್ತೀನಿ. ನೋಡಿ, ಹೀಗೆ ಪೂರ್ತಿ ಹಚ್ಚಬೇಕು. ತುಂಬಾ ಚೆನ್ನಾಗಿರುತ್ತೆ ಇದು ಈರುಳ್ಳಿ ಪರೋಟ. ಮತ್ತು ಇದನ್ನು ನೀವು ಬೆಳಿಗ್ಗೆ ಮಾಡಿದ್ರು ಸಾಯಂಕಾಲದವರೆಗೂ ಹಾಗೆ ಸ್ಮೂತಾಗಿ ಇರುತ್ತೆ, ಗಟ್ಟಿಯಾಗುತ್ತೆ, ತಿನ್ನೋಕ್ಕಾಗಲ್ಲ ಅನ್ನೋ ಥರ ಏನು ಭಯನೇ ಇಲ್ಲ. ತುಂಬ ಚೆನ್ನಾಗಿರುತ್ತೆ. ಮತ್ತು ಒಂದು ಸಲ ತಿಂದರೆ ಇದನ್ನು ತಿಂತಾನೇ ಇರ್ತೀರ ನೀವು, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಬೇಕಿದ್ರೆ ಒಂದು ಸಲ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆಮೇಲೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರ ನೀವೇ ತುಂಬ ಚೆನ್ನಾಗಿತ್ತು ಅಂತ. ಯಾಕೆಂದರೆ ನನ್ನ ಓನ್ ಎಕ್ಸ್ಪೀರಿಯನ್ಸ್, ಯಾಕೆಂದರೆ ನಾನು ಸುಮಾರು ಸಲ ಈ ಥರ ತಯಾರಿಸಿದ್ದೀನಿ, ಬಟ್ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ನಾನು ಇವತ್ತು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಮತ್ತೆ ನೋಡಿ, ಈ ಥರ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫೋಲ್ಡ್ ಮಾಡಿದ ನಂತರ ಮತ್ತೆ ಗೋಧಿ ಹಿಟ್ಟಲ್ಲೇ ನಾನು ಅದನ್ನು ಉರುಳಿಸಿ ನಂತರ ಮತ್ತೆ ಈಗ ಲಟ್ಟಿಸ್ಕೊಳ್ತೀನಿ.
ಎಣ್ಣೆ ಹಚ್ಚಿ ನಾವು ಲಟ್ಟಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ದಯವಿಟ್ಟು ನೀವು ಪರೋಟ ಮಾಡಬೇಕಾದ್ರೆ ಈ ರೀತಿಯಾಗಿ ಗೋಧಿ ಹಿಟ್ಟಲ್ಲೇ ನೀವು ಹಿಟ್ಟನ್ನು ಉಪಯೋಗಿಸಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಇದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ನೀವು ಎಣ್ಣೆಯಲ್ಲೇ ನೀವು ಬೇಕಿದ್ರೆ ಲಟ್ಟಿಸ್ಕೋಬೋದು. ಈಗ ನೋಡಿ ನಾನು ಇದನ್ನು ತ್ರಿಭುಜದ ಥರನೇ ನಾನು ಲಟ್ಟಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಅದು ಯಾವ ಆಕಾರ ಬರುತ್ತೋ ಅದೇ ತ್ರಿಭುಜ ಅಂತ ಅಂದ್ಕೊಳ್ಳೋಣ ಇವಾಗ. ನೋಡಿ ಈ ರೀತಿಯಾಗಿ ನಾನು ರೌಂಡಾಗಾದರೆ ಮಾಮೂಲಿಯಾಗಿ ಪರೋಟ ಅಂತ ಅನಿಸುತ್ತೆ. ಸೊ ಈ ರೀತಿಯಾಗಿ ಲಟ್ಟಿಸ್ಕೊಳ್ಳಿ. ತುಂಬ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ತಿನ್ನೋದಕ್ಕೂ ನಮಗೂ ಕೂಡ ಖುಷಿ ಆಗುತ್ತೆ. ಸೊ ನೋಡಿ ಈ ರೀತಿ ಜಾಸ್ತಿ ನಾನು ತೆಳ್ಳಗೂ ಲಟ್ಟಿಸಿಲ್ಲ, ಹಾಗೆ ಜಾಸ್ತಿ ದಪ್ಪನೂ ಕೂಡ ಲಟ್ಟಿಸಿಲ್ಲ, ಮೀಡಿಯಮ್ ಆಗಿ ಲಟ್ಟಿಸ್ಕೊಂಡಿದ್ದೀನಿ. ನಂತರ ಈಗ ಒಂದು ತವ ಇಟ್ಟಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ನೋಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು. ಬೇಕು ಅಂದರೆ ನೀವು ಅಡುಗೆ ಎಣ್ಣೆ ಕೂಡ ಉಪಯೋಗಿಸ್ಬೋದು. ಸೊ ತುಪ್ಪ ಹಾಕಿದ್ರೆ ಪರೋಟ ತುಂಬ ಟೇಸ್ಟಿ ಅನಿಸುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ತುಪ್ಪ ಉಪಯೋಗಿಸಿ ನೀವು ಒಂದು ಸಲ ಮಾಡಿ ನೋಡಿ. ನೀವು ಖಂಡಿತ ಒಂದು ಪರೋಟ ತಿನ್ನೋರು 5 ಪರೋಟ 6 ಪರೋಟ ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಈಗ ನಾನು ಇದನ್ನು 2 ಕಡೆ ಇದನ್ನು ನಾನು ಬೇಯಿಸ್ಕೊಳ್ತೀನಿ. ಸೊ ಒಂದು ಕಡೆ ಈಗ ಹಾಕಿದ್ದೀನಿ. ನಂತರ ಈಗ ಟರ್ನ್ ಮಾಡಿ ಇನ್ನೊಂದು ಸೈಡ್ ಕೂಡ ನಾವು ಇದನ್ನು ಬೇಯಿಸ್ಕೊಳ್ಳೋಣ. ಪರೋಟ ತಿಂತಾ ಇದ್ದರೆ ಖಂಡಿತ ಪ್ರಪಂಚನೇ ಮರ್ತೋಗ್ತೀರಾ ಅನ್ಬೋದು. ಯಾಕೆಂದರೆ ಅಷ್ಟು ಚೆನ್ನಾಗಿರುತ್ತೆ. 5 ನಿಮಿಷ 5ರಿಂದ 10 ನಿಮಿಷ ನಿಮಗೆ ಟೈಮ್ ಇದ್ದರೆ ಸಾಕು, ಒಬ್ಬರೇ ನೀವು 5ರಿಂದ 6 ಪರೋಟ ತಿಂತೀರಾ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಈರುಳ್ಳಿ ಪರೋಟ ಒಂದು ಸಲ ಟೊಮಾಟೊ ಮತ್ತು ಈರುಳ್ಳಿಯನ್ನು ಉಪಯೋಗಿಸಿ ಪರೋಟನ ತಯಾರಿಸಿ ನೋಡಿ, ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ. ಈಗ ಮೇಲ್ಗಡೆ ನೋಡಿ ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಪ್ಪನ ಮೇಲ್ಗಡೆ ಹಾಕಿ ನಂತರ ಟರ್ನ್ ಮಾಡ್ಕೊಳ್ಳೋಣ. ಸೊ ಟರ್ನ್ ಮಾಡಿದ ನಂತರ ಮತ್ತೆ ಈ ಕಡೆ ಸೈಡು ಕೂಡ ನಾನು ತುಪ್ಪನ ಹಚ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿರುವಂಥ ಟೇಸ್ಟಿಯಾಗಿರುವಂತಹ ಒಂದು ರುಚಿಯಾದ ಪರೋಟ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಖಂಡಿತವಾಗ್ಲೂ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ನೋಡಿ ಈಗ ನಾನು ಇದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. 2 ಸೈಡ್ ಕೂಡ ಟೊಮ್ಯಾಟೊ ಮತ್ತು ಈರುಳ್ಳಿಯನ್ನು ಉಪಯೋಗಿಸಿ ಮಾಡಿರುವಂತಹ ಪರೋಟ ಈಗ ಆಗಿದೆ. ಬೇಕು ಅಂದರೆ ಇದಕ್ಕೆ ಆಲೂಗೆಡ್ಡೆ ಪಲ್ಯನೂ ಕೂಡ ನೀವು ಮಾಡ್ಕೋಬೋದು. ಸೊ ಆಲೂಗೆಡ್ಡೆ ಸಾಗು ಹೇಗೆ ಮಾಡೋದು ಕುರ್ಮಾ ಅನ್ನೋದನ್ನು ನಾನು ಶೇರ್ ಮಾಡಿದ್ದೀನಿ. ಆಲೂ ಕುರ್ಮಾನ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಆ ವಿಡಿಯೋ ಕೂಡ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಬಿಸಿ ಬಿಸಿ ಇದ್ದಾಗಲೇ ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ನೀವು ಖಂಡಿತ ಇದು ಪ್ರಪಂಚನೇ ಮರ್ತೋಗ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರುತ್ತೆ. ನೀವು ಕೂಡ ಮನೆಯಲ್ಲಿ ಒಂದ್ಸಲ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಆದ್ಯ ಕಲರ್ಫುಲ್ ವ್ಲಾಗ್ಸ್ ಅನ್ನೋದು. ಸೊ ನನ್ನ ವ್ಲಾಗ್ ಚಾನಲ್ನ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಫ್ರೆಂಡ್ಸ್, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಈಗ ಈರುಳ್ಳಿ ಮತ್ತು ಟೊಮ್ಯಾಟೊ ಪರೋಟ ರೆಡಿಯಾಗಿದೆ. ನೀವು ಕೂಡ ತಯಾರಿಸ್ತೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಬಾಯ್, ಸಿ ಯು.